ಕಾಲೇಜುಗಳಲ್ಲಿ ಹಿಜಾಬ್ಗೆ ಗ್ರೀನ್ ಸಿಗ್ನಲ್ ನೀಡಿದ ರಾಜ್ಯ ಸರ್ಕಾರ. ಮುಸ್ಲಿಮರ ಮುನಿಸಿಗೆ ಹಿಜಾಬ್ ಮುಲಾಮ ಎಂದ ಅಶೋಕ್ ಆಕ್ರೋಶ. ಹಿಜಾಬ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಹಿಂದೂ ಸಂಘಟನೆಗಳು ಕೊತ. ಈ ಸುದ್ದಿಗಳನ್ನು ನೋಡೋಣ. ಮತ್ತೆ ಹಿಜಾಬ್ ಜ್ವಾಲೆ ನ್ಯೂಸ್ ಟಾಪ್ ನಲ್ಲಿ. ಹಿಜಾಬ್ ಈ ಒಂದೇ ಒಂದು ಪದ ಕೇಳಿದ್ರೆ ಸಾಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿದ್ದ ವಸ್ತ್ರ ಸಮರ ಈಗಲೂ ಕಣ್ಮುಂದೆ ಬರುತ್ತೆ. ಚಿಕ್ಕಮಗಳೂರಿನಿಂದ ಹೊತ್ತಿಕೊಂಡ ಹಿಜಾಬ್ ಅಗ್ನಿಜ್ವಾಲೆ ರಾಜ್ಯದ ಒಂದೊಂದು ಜಿಲ್ಲೆಗಳಲ್ಲೂ ಧಗಧಗಿಸಿತ್ತು. ಅದರಲ್ಲೂ ಉಡುಪಿಯ ಆಲಿಯಾ ಅಸ್ಸಾದಿ, ಮಂಡ್ಯದ ಮುಸ್ಕಾನ್ ವಿಷಯ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಹೋಗಿತ್ತು. ಇವೆಲ್ಲವೂ ಹಳೆ ಕಥೆಗಳು. ಆದ್ರೀಗ ಇಂಥದ್ದೇ ದಿನಗಳು ಮತ್ತೆ ಎಲ್ಲಿ ಮರುಕಳಿಸತ್ವೆ ಅನ್ನೋ ಪ್ರಶ್ನೆ ಎದ್ದಿದೆ. ಇದಕ್ಕೆ ಕಾರಣ ಸರ್ಕಾರ ಹೊರಡಿಸಿದ ಈ ಆದೇಶ. ಶಾಲಾ ಕಾಲೇಜುಗಳಲ್ಲಿ ವಸ್ತ್ರ ವಿವಾದ ಜೋರಾಗಿದ್ದೇ ತಡ. ಹಿಂದಿನ ಬಿಜೆಪಿ ಸರ್ಕಾರ ಹಿಜಾಬ್ ಪದ ಉಲ್ಲೇಖ ಮಾಡದೆ ಶಾಲೆಗಳಲ್ಲಿ ಸರ್ಕಾರ ನಿಗದಿಪಡಿಸಿದ ಸಮವಸ್ತ್ರವನ್ನೇ ಧರಿಸಬೇಕು ಅಂತ ಆದೇಶಿಸಿತ್ತು. ಸಮಾನತೆಗೆ ಧಕ್ಕೆ ತರುವಂತಹ ಸಮವಸ್ತ್ರ ಧರಿಸುವುದು ನಿಷೇಧ ಅಂತ ಆದೇಶ ಮಾಡಿತ್ತು. ಆದ್ರೀಗ ಈ ಆದೇಶವನ್ನ ಹಿಂಪಡೆದಿರುವ ರಾಜ್ಯ ಸರ್ಕಾರ ಹಿಜಾಬ್ಗೆ ಗ್ರೀನ್ ಸಿಗ್ನಲ್ ನೀಡಿದೆ. 12ನೇ ಕ್ಲಾಸ್ವರೆಗೂ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಏನೇನು ಶಾಲೆಗಳಿದ್ದಾವೆ, ಯಾವುದೇ ಥರದ ತೊಂದರೆ ಆಗಬಾರ್ದು, ಮಕ್ಕಳಿಗೆ ಕರೆಕ್ಟಾಗಿ ಕ್ಲಾರಿಟಿ ಇರಬೇಕು. ಅದನ್ನು ಭಾಳ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು, ಶೈಕ್ಷಣಿಕ ವರ್ಷ ಶುರುವಾಗಷ್ಟಿಗೆ ಇದೆಲ್ಲದೂ ಕೂಡ ಬರಬೇಕು. ಸರ್ಕಾರ ಹೊರಡಿಸಿರುವ ಆದೇಶದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ವಿದ್ಯಾರ್ಥಿಗಳು ನಿಗದಿಪಡಿಸಲಾದ ಸಮವಸ್ತ್ರದ ಜೊತೆ ಸಂಕೇತ ಧರಿಸಬಹುದು. ಸೀಮಿತ ಸಾಂಪ್ರದಾಯಿಕ ಮತ್ತು ಪದ್ಧತಿ ಆಧಾರಿತ ಸಂಕೇತ ಧರಿಸಲು ಅನುಮತಿ ನೀಡಲಾಗಿದೆ. ಆದರೆ ಸಾಂಪ್ರದಾಯಿಕ ಮತ್ತು ಪದ್ಧತಿ ಆಧಾರಿತ ಸಂಕೇತ ಸಮವಸ್ತ್ರಕ್ಕೆ ಪೂರಕವಾಗಿರಬೇಕು. ಸಮವಸ್ತ್ರ ಬದಲಿಸುವ, ಮಾರ್ಪಾಡಿಸುವ ಅಥವಾ ಸಮವಸ್ತ್ರವನ್ನ ವಿಫಲಗೊಳಿಸುವಂತಿರಬಾರದು ಅಂತ ಕಂಡೀಷನ್ ಹಾಕಲಾಗಿದೆ. ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಧರಿಸುವ ಪೇಟ, ಟರ್ಬನ್, ಜನಿವಾರ, ಪವಿತ್ರ ದಾರ, ಶಿವದಾರ, ರುದ್ರಾಕ್ಷಿ, ತಲೆವಸ್ತ್ರ ಅಥವಾ ಹಿಜಾಬ್ ಸೇರಿದಂತೆ ಇತರೆ ಯಾವುದೇ ಸ್ವರೂಪದ ಸಾಂಪ್ರದಾಯಿಕ ಸಂಕೇತ ಧರಿಸಬಹುದು. ಆದರೆ ಇವು ಶಿಸ್ತು ಮತ್ತು ಸುರಕ್ಷತೆ ಮತ್ತು ವಿದ್ಯಾರ್ಥಿ ಗುರುತಿಸುವಿಕೆಗೆ ಅಡ್ಡಿಯಾಗಬಾರದು ಅಂತ ಸೂಚಿಸಲಾಗಿದೆ. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಹಿಜಾಬ್ ಹೋರಾಟಗಾರ್ತಿ ಆಲಿಯಾ ಅಸ್ಸಾದಿ ಸ್ವಾಗತ ಮಾಡಿದ್ದಾರೆ. ಸದಾ ಹಾಗೂ ಎಂದೆಂದಿಗೂ ದೇವರಿಗೆ ಧನ್ಯವಾದ ಅಂತ ಟ್ವೀಟ್ ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಟ್ವೀಟ್ನಲ್ಲೇ ಕುಟುಕಿದ ವಿಪಕ್ಷ ನಾಯಕ ಆರ್ ಅಶೋಕ್, ದಾವಣಗೆರೆ ಉಪಚುನಾವಣೆ ಸುತ್ತ ನಡೆದ ಘಟನೆಗಳ ನಂತರ ಅಲ್ಪಸಂಖ್ಯಾತರ ಆಕ್ರೋಶಕ್ಕೆ ಕಾಂಗ್ರೆಸ್ ಸರ್ಕಾರ ಬೆದರಿದೆ. ಈಗ ತನ್ನ ಮತ ಬ್ಯಾಂಕ್ ಉಳಿಸಿಕೊಳ್ಳೋದಕ್ಕೆ ಹಿಜಾಬ್ ಅಸ್ತ್ರ ಕೈಗೆತ್ತಿಕೊಂಡಿದೆ. ರಾಜ್ಯದ ನೈಜ ಸಮಸ್ಯೆಗಳಾದ ಬೆಲೆ ಏರಿಕೆ, ಭ್ರಷ್ಟಾಚಾರ, ರೈತರ ಸಂಕಷ್ಟ, ಕಾನೂನು ಸುವ್ಯವಸ್ಥೆಯ ವೈಫಲ್ಯ ಇವೆಲ್ಲದರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಮೌನವಾಗಿದೆ. ಮುನಿಸಿಕೊಂಡಿರುವ ಮುಸ್ಲಿಂ ಮತ ಬ್ಯಾಂಕ್ಗೆ ಹಿಜಾಬ್ ಮೂಲಕ ಮುಲಾಮ್ ಹಚ್ಚಲು ಹೊರಟಿದೆ. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಸಂವಿಧಾನ ಮತ್ತು ನ್ಯಾಯಾಂಗದ ಆಶಯಗಳನ್ನ ಬಲಿ ಕೊಡ್ತಾ ಇರೋ ಈ ಸರ್ಕಾರಕ್ಕೆ ಜನರೇ ಅಂತ್ಯ ಹಾಡಲಿದ್ದಾರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಮಾತಾಡಿ, ಕಾಂಗ್ರೆಸ್ ತಾಲಿಬಾನಿಗಳ ಒತ್ತಡಕ್ಕೆ ಮಣಿದಂತೆ ಕಾಣ್ತಾ ಇದೆ. ಒಂದು ವೇಳೆ ತಾಲಿಬಾನಿಗಳು ಬುರ್ಖಾವನ್ನೇ ಯೂನಿಫಾರ್ಮ್ ಅಂದ್ರೆ ಏನ್ ಮಾಡ್ತೀರಿ ಅಂತ ಗುಡುಗಿದ್ರು. ನಾಳೆ ಯಾರಾದ್ರು ತಾಲಿಬಾನಿಗಳು ಬುರ್ಖಾನೇ ಯೂನಿಫಾರ್ಮ್ ಅಂತ ಮಾಡಿದ್ರೆ ಏನು ಮಾಡ್ತೀರಿ? ಬುರ್ಖಾ ಹಾಕೊಂಡೆ ಹೊರಗೆ ಬರಬಾರ್ದು ಅಂತ ಕೆಲವು ಇಸ್ಲಾಮಿಕ್ ಫತ್ವಾ ಹೊರಡಿಸಿದ್ದಾರೆ. ತಾಲಿಬಾನಿಗಳ ಒತ್ತಡಕ್ಕೆ ಕಾಂಗ್ರೆಸ್ ಮಣಿದಂತೆ ಕಾಣ್ತಾ ಇದೆ. ಇದನ್ನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸರ್ಕಾರದ ನಿರ್ಧಾರಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೆಂಡ ಕಾರಿದ್ದಾರೆ. ಸರ್ಕಾರದ ತರ್ಕಾನುಸಾರವೇ ಮುಸ್ಲಿಂ ಹೆಣ್ಮಕ್ಕಳು ಹಿಜಾಬ್ ಧರಿಸಬಹುದಾದ್ರೆ ಹಿಂದೂಗಳಿಗೆ ಕೇಸರಿ ಶಾಲು ಧರಿಸಲು ಅವಕಾಶ ನೀಡಬೇಕು. ಹಿಂದೂ ವಿದ್ಯಾರ್ಥಿ ಸಮೂಹಕ್ಕೆ ನಾನೇ ಸ್ವತಃ ಕೇಸರಿ ಶಾಲು ಕೊಡೋ ವ್ಯವಸ್ಥೆ ಮಾಡ್ತೀನಿ. ಶಾಲಾ ಮೂಲಸೌಕರ್ಯ, ಶಿಕ್ಷಣದ ಗುಣಮಟ್ಟ, ಶಿಕ್ಷಕರ ನೇಮಕಾತಿ, ಶೂ, ಸಾಕ್ಸ್, ಪಠ್ಯಪುಸ್ತಕ ವಿತರಿಸಬೇಕಾಗಿದ್ದ ಸರ್ಕಾರ ತನ್ನ ಆದ್ಯತೆ ಬದಿಗಿಟ್ಟು ಹಿಜಾಬ್ ಧರಿಸೋಕೆ ಅನುಮತಿ ನೀಡಿರೋದು ಇವರ ಕುರ್ಚಿಯ ಕಾಲುಗಳು ನಡುಗ್ತಾ ಇವೆ ಅನ್ನೋದಕ್ಕೆ ಸಾಕ್ಷಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಹಿಜಾಬ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಹಿಂದೂ ಸಂಘಟನೆಗಳು ಕೂಡ ಕಿಡಿಕಾರ್ತಿವೆ. ಶ್ರೀರಾಮ್ ಸೇನೆ ಸಂಸ್ಥಾಪಕ ಮುತಾಲಿಕ್ ಮಾತಾಡಿ, ನಾವು ಆದೇಶದ ಕಾಪಿಯನ್ನು ಹರಿದು ಹಾಕ್ತೀವಿ ಅಂತ ಕಿಡಿಕಾರಿದ್ರು. ಆದೇಶ ಕಾಪಿಯನ್ನು ಹರಿದು ಹಾಕ್ತೀವಿ. DC ಕಚೇರಿ ಎದುರುಗಡೆನೆ ಆದೇಶ ಕಾಪಿಯನ್ನು ಹರಿದು ಹಾಕ್ತೀವಿ. ಸೊ ಇದು ಧಿಕ್ಕರಿಸ್ತೀವಿ, ಇದನ್ನು ಪಾಲಿಸೋದಿಲ್ಲ ಅಂತ ಅನ್ನುವಂಥದ್ದು ಹೇಳ್ತೀನಿ. ಕಳೆದ ಬಾರಿ ಹಿಜಾಬ್ಗೆ ವಿರೋಧಿಸಿ ವಿದ್ಯಾರ್ಥಿಗಳು ಕೇಸರಿ ಶಾಲು ಧರಿಸಿ ತರಗತಿಗೆ ಬಂದಿದ್ರು. ಇದೀಗ ಸಾಂಪ್ರದಾಯಿಕ ಸಂಕೇತಕ್ಕೆ ಅವಕಾಶ ಅಂತ ಸರ್ಕಾರ ಹೇಳಿದೆ. ಆದರೆ ಆದೇಶದಲ್ಲಿ ಕೇಸರಿ ಶಾಲಿನ ಬಗ್ಗೆ ಉಲ್ಲೇಖ ಇಲ್ಲ. ಹೀಗಾಗಿ ಕೇಸರಿ ಶಾಲು ಧರಿಸಬರಬಹುದಾ, ಕೇಸರಿ ಶಾಲುಗೂ ಅವಕಾಶ ಇದೆಯಾ ಅನ್ನೋ ಪ್ರಶ್ನೆ ಮೂಡಿದೆ.
ಈ ಬಗ್ಗೆ ಕೇಳಿದ ಪ್ರಶ್ನೆಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಒಂದಿಷ್ಟು ವಿಷಯಗಳನ್ನು ಪ್ರಸ್ತಾಪಿಸಿದ್ರು. ಈಗ ನಾನು ನಾರಾಯಣ ಗುರುಗಳ ಒಂದು ವಿಚಾರ ವೇದಿಕೆಯಲ್ಲಿದ್ದೀನಿ. ನಾವೇನಾದ್ರು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲೋ ಶಾಲ್ ಹಾಕ್ಕೊಳ್ತೀವಿ, ರೈತ ಸಂಘದವರು ಗ್ರೀನ್ ಶಾಲ್ ಹಾಕ್ತಾರೆ. ಹಾಗೆಲ್ಲ ಮಾಡ್ಕೊಂಡು ಹೋದರೆ ಇದನ್ನು ನಾವು ಚರ್ಚೆ ಮಾಡಿದರೆ ಮಕ್ಕಳ ಮೇಲೆ ಪ್ರೆಷರ್ ಬೀಳುತ್ತೋ ಇಲ್ಲ. ಸೊ ಮನೇಲಿ ಇರ್ತಕ್ಕಂಥ ಸಂಪ್ರದಾಯ ಅವರ ಧಾರ್ಮಿಕವಾಗಿ ರಿಲಿಜಿಯಸ್ ಪ್ರಾಕ್ಟೀಸ್ನ ನೀವು ತೊಗೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳೇ ಅಲ್ಲ, ಅದು ಆ ನಿಟ್ಟಿನ ಮೇಲೆ ಇದನ್ನು ಮಾಡಿದ್ದು. ಇದು ಕಾನೂನು ನಾವು ಅನುಷ್ಠಾನ ಮಾಡೇ ಮಾಡ್ತೀವಿ. ಇದು ಒಳ್ಳೆ ರೀತಿಯಲ್ಲಿ ಮಾಡ್ತೀವಿ ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್.